ನಮಸ್ಕಾರ ವೀಕ್ಷಕರೇ, BAP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ ನೋಡಿ, ಪಂಚಗ್ರಹ ಯೋಗ ಎಷ್ಟು ಪ್ರಭಾವ ಬೀಳುತ್ತೆ ಅಂತ ಕೇಳಿದರೆ ಒಂದು ಕನ್ಯಾ ರಾಶಿಯ ವಿಚಾರವನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಕನ್ಯಾ ರಾಶಿಯಿಂದ 7ನೇ ಮನೆ ಅಂದ್ರೆ ಮೀನ ರಾಶಿ ಆಗುತ್ತೆ. ಸಪ್ತಮ ಸ್ಥಾನ ಅಂತ ಕರೀಕೊಡ್ತಾರೆ. ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನ ಯಾವ್ದು ಬೇಕಾದ್ರೂ ನಾವು ಅದರಲ್ಲಿ ತಗೋಬಹುದು. ರಾಶಿಯಿಂದಲೂ ಕೂಡ 7ನೇ ಮನೆ ಆಗುತ್ತೆ ಮತ್ತು ಲಗ್ನದಿಂದಲೂ ಕೂಡ 7ನೇ ಮನೆ ಆಗುತ್ತೆ. ಹಾಗಾದ್ರೆ ಇಲ್ಲಿ ಏನಿದೆಯಪ್ಪ ವಿಶೇಷ ಹೇಳ್ತಕ್ಕಂತಂದ್ರೆ, ಕನ್ಯಾ ರಾಶಿಯಲ್ಲಿ ಕೇತು, ಹಾಗೆ ಮೀನ ರಾಶಿಯಲ್ಲಿ ರವಿ, ಬುಧ, ಶುಕ್ರ, ಶನಿ, ರಾಹು. ಈ ಸಪ್ತಮ ಸ್ಥಾನಕ್ಕೂ ಮತ್ತು ಕನ್ಯಾ ರಾಶಿಗೂ ಏನು ಸಂಬಂಧ ಹೇಳ್ತಕ್ಕಂಥ ನೋಡಿ. ಕನ್ಯಾ ಲಗ್ನ ಸಪ್ತಮ ಭಾವಾಧಿಪತಿ ಆಯಿತು, ಸಪ್ತಮಾಧಿಪತಿ ಆಯಿತು. ಯಾರು ಸಪ್ತಮಾಧಿಪತಿ ಸ್ಥಾನದಲ್ಲಿ ನೋಡಿ 5 ಗ್ರಹಗಳಿದ್ದಾರೆ. ಹಾಗಾದ್ರೆ ಯಾರ ಮನೆಯಲ್ಲಿದ್ದಾರೆ? ಗುರುವಿನ ಮನೆ ಅದು. ಅಂತಹ ಮನೆಯಲ್ಲಿ ಬುಧನಿಗೂ ಕೂಡ ಅದು ವೈರಿಗಳು. ಶನಿ, ರಾಹು, ಶುಕ್ರ ಇವೆಲ್ಲ ಅಶುಭ ಗ್ರಹಗಳೆಲ್ಲವೂ ಕೂಡ ಸೇರಿಕೊಂಡು, ಒಳ್ಳೆ ಗ್ರಹಗಳ ಜೊತೆಗೆ ಕೆಟ್ಟ ಗ್ರಹಗಳು ಸೇರಿದಾಗ ಅಲ್ಲಿ ಏನಾಗತ್ತೆ? ಫಲಾಫಲಗಳು ಏರುಪೇರು ಆಗ್ತಾ ಇರುತ್ತೆ. ಯಾಕೆ ನಿಮ್ಮ ಸಂಸಾರದ ಬದುಕಿನಲ್ಲಿ ವೈರತ್ವ, ವಿರಸಗಳು ಉಂಟಾಗ್ತಾ ಇದೆ? ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಇನ್ನೇನು ಕೈಗೆ ಬಂದೇ ಬಿಡ್ತು. ಹಣ ಇನ್ನೇನು ನಾಳೆ ಸಾಲಗಳನ್ನೆಲ್ಲ ಸುಧಾರಿಸ್ಕೊಳ್ಳೋಣ ಹೇಳ್ತಕ್ಕಂಥ ಒಂದು ಸಂತೋಷ ಪಡ್ತೀವಿ. ನಾಳೆ ಅಷ್ಟೊತ್ತಿಗೆ ಮತ್ತೇನೇ ಬೇರೆ ಏನಾದರೂ ಒಂದು ಕಾರಣಗಳಿಂದ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ. ಹಾಗೆ ವ್ಯವಹಾರ ದೂರಿಗೆ, ತುಂಬಾ ದೂರದಲ್ಲಿ ನಿಮಗೆ ವ್ಯವಹಾರ ಕಾಣ್ತಾ ಇರುತ್ತೆ, ದುಡ್ಡುಗಳು ಕಾಣ್ತಾ ಇರುತ್ತೆ, ಕೆಲಸ ಬೇಕಾದಷ್ಟು ಕೆಲಸಗಳು ಕಾಣ್ತಾ ಇರುತ್ತೆ. ಆದರೆ ಇನ್ನೇನು 99.99% ಆಗೋಗಿರುತ್ತೆ. ಎಲ್ಲೋ 1% ಇಂದ ಯಾರೋ ಒಬ್ಬರು ಮಧ್ಯಸ್ಥಿಕೆಯಿಂದ ಈ ಕೆಲಸ ಸಂಪೂರ್ಣ ಹಾಳಾಗ. ಈ ಸಪ್ತಮಾಧಿಪತಿ ಯೋಗಗಳೇ ಕೂಡ ಹಾಗೆ. ವಿವಾಹಾದಿ, ಇನ್ನೇನು ಮಕ್ಕಳನ್ನ ವಿವಾಹ ನಿಶ್ಚಯ ಮಾಡಿ, ಇನ್ವಿಟೇಷನ್ ಹಂಚಿ, ಚೌಟ್ರಿಗಳನ್ನ ಬುಕ್ ಮಾಡಿ, ಇನ್ನೇನು ಮದುವೆ ಹತ್ತಿರ ಬರ್ತಾ ಇದೆ, ಅಷ್ಟೊತ್ತಿಗಾಗಲೇ ಮದುವೆ ಮನೆಯಲ್ಲಿ ಗಲಾಟೆಗಳು ಪ್ರಾರಂಭವಾಗುತ್ತೆ. ವಧೂವರರ ವೈರತ್ವಗಳು ಉಂಟಾಗ್ತಾ ಇರುತ್ತೆ. ಏನೋ ಒಂದು ಕಿರಿಕು ಉಂಟಾಗ್ತಾ ಇರುತ್ತೆ. ಹುಡುಗನಿಂದ ಹುಡುಗಿಯಿಂದ ಬಿಟ್ಟು ಹೋಗ್ತಕ್ಕಂಥದ್ದು, ಮದುವೆ ನಿಂತು ಹೋಗ್ತಕ್ಕಂಥದ್ದು. ಹಾಗೆ ನೀವು ಮನೆ ಕಟ್ತಾ ಇರ್ತೀರಿ, ಅಕ್ಕಪಕ್ಕದವರಿಂದ ಕಿರಿಕಿರಿಗಳು ಉಂಟಾಗ್ತಾ ಇರುತ್ತೆ. ಅಥವಾ ನಿಮ್ಮ ದಾಯಾದಿಗಳು ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಆಸ್ತಿ ಅಥವಾ ದುಡ್ಡು ಮಿತ್ರರಿಗೆ ಸಹಾಯ ಮಾಡಿರ್ತೀರಿ. ಈಗ ನೀವು ತುಂಬಾ ಕಷ್ಟ ಕಾಲಿರ್ತೀರಿ, ನಿಮ್ಗೆ ಯಾವ ಸಹಾಯಗಳನ್ನೇ ಮಾಡ್ತಾ ಇಲ್ಲ. ನಿಮ್ಮ ಚೆನ್ನಾಗಿದ್ದಾಗ ಸರ್ಕಾರಿ ನೌಕರಿಗಳನ್ನು ಕೊಡಿಸಿದ್ದೀರಿ, ಅವರು ಇವತ್ತು ಉತ್ತುಂಗದಲ್ಲಿದ್ದಾರೆ, ಹೆಚ್ಚೆಚ್ಚು ಸಂಪತ್ತುಗಳನ್ನು, ಆದರೆ ಇವತ್ತು ನಿಮಗೆ ಸಹಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಸಪ್ತಮಾದಿ ಸ್ಥಾನಾಧಿಪತಿಗಳ ಸ್ಥಿತಿಗತಿಗಳು. ಇದು ಕೂಡ ಒಂದು ಯೋಗ. ಈ ಯೋಗವು ಕೂಡ ನಮಗೀಗ ಪ್ರಾರಂಭವಾಗ್ತಾ ಇರ್ತಕ್ಕಂಥದ್ದು, ಕಷ್ಟಗಳು ಬರ್ತಾ ಇರ್ತಕ್ಕಂಥದ್ದು. ಹಾಗೆ ವ್ಯವಹಾರದಲ್ಲಿ ಮತ್ತು ಉದ್ಯೋಗದಲ್ಲಿ ವ್ಯವಹಾರ ಹೊಸದಾಗಿ ತುಂಬಾ ಸಾಲ ಮಾಡಿ ವ್ಯವಹಾರ ಮಾಡಿರ್ತೀರಿ. ಡೈಲಿ ಪೇಮೆಂಟು ಅಥವಾ ವೀಕ್ಲಿ ಪೇಮೆಂಟು ಅಥವಾ 15 ದಿನಕ್ಕೊಂದ್ಸಲ ಪೇಮೆಂಟು, ಮಂತ್ಲಿ ಪೇಮೆಂಟು, ಈ ಥರದ ಒಂದು ಕಮಿಷನ್ ಸಂಬಂಧಪಟ್ಟಂತ ವ್ಯವಹಾರ ಮಾಡೋದು, ಅದು ಕೂಡ ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಕಾಣ್ತಾ ಇತ್ತು. ಅದ್ರ ಜೊತೆಗೆ ಶರೀರಗಳು ಸೌಖ್ಯ ಇರಲ್ಲ, ಯಾಕೋ ಮನಸ್ಸಿಗೆ ತುಂಬಾ ಬೇಜಾರು. ಪಾಪ ಹೆಣ್ಣು ಮಕ್ಕಳಿಗಂತೂ ತುಂಬ ಕಷ್ಟಕರದಾಯಕವಾಗಿರ್ತಕ್ಕಂಥ ಜೀವನ.
ತಾಯಂದಿರು ತುಂಬಾ ದುಃಖಿತರಾಗಿ ತುಂಬಾ ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ. ಯಾವ ರೀತಿ? ಈ ಕಡೆ ಗಂಡನನ್ನ ಸುಧಾರಣೆ ಮಾಡಿಕೊಳ್ಳೋ, ಮಕ್ಕಳ ಭವಿಷ್ಯವನ್ನು ನೋಡಲು, ತನ್ನ ಆರೋಗ್ಯಗಳನ್ನ ನೋಡಿಕೊಳ್ಳೋ, ಬಂಧು ಬಾಂಧವರಲ್ಲಿ ನೋಡಲು, ತಾನು ತನಗಾಗಿ ಏನನ್ನೂ ಅಪೇಕ್ಷಿಸದೆ ಎಲ್ಲವೂ ಕೂಡ ನಮ್ಮ ಕುಟುಂಬದ ವರ್ಗದವರಿಗೆ ಅಂತ ಹೇಳ್ಕೊಂಡು ವ್ರತ ನಿಯಮ ಪೂಜೆ ಮಾಡಿಕೊಂಡು ಅನುಸರಿಸ್ತಾ ಹೋಗ್ತಾರೆ. ಇವೆಲ್ಲವೂ ದುಃಖನೀಯವಾಗಿರುತ್ತದೆ. ಹೀಗೆ ಈ ತರದ ಒಂದಷ್ಟು ಸಮಸ್ಯೆಗಳು ಈ ರಾಶಿಗಳಿಗೆ ಅನ್ವಯವಾಗ್ತಾ ಇರ್ತಕ್ಕಂಥ. ಆದರೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರಿ ಕೆಲಸ, ಬುಧಾದಿತ್ಯ ಯೋಗ ಇದ್ದದ್ರಿಂದ ಸರ್ಕಾರದಲ್ಲಿ ಪ್ರಯೋಜನವಾಗುತ್ತೆ. ಹಾಗೆ ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ, ಒಂದೇ ಒಂದು ಬಹಳ ಖುಷಿಯ ಸಂಗತಿ ಅಂತ ಕೇಳಿದ್ರೆ, ಕನ್ಯಾ ರಾಶಿಯವರಿಗೆ ಉನ್ನತ ಮಂತ್ರಿ ಪದವಿಗಳನ್ನ ಮುಂಬರುವಂತಹ ದಿನಗಳಲ್ಲಿ ಅಲಂಕರಿಸುತ್ತಾರೆ. ಸ್ಥಾನ ಮಾನ ಕೀರ್ತಿ ಸಿಗತ್ತೆ. ಶತ್ರು ಪರಾಜಿತಾಸೋ ಅಂದ್ರೆ ಶತ್ರುಗಳನ್ನ ಓಡಿಸಿ ಹುದ್ದೆಗಳನ್ನ ಅಲಂಕರಿಸ್ತಕ್ಕಂಥ ಯೋಗ ಇರ್ತಕ್ಕಂಥದ್ದು. ಬರಬೇಕಾಗಿರ್ತಕ್ಕಂಥ ಹೆಚ್ಚು ಸಾಮರ್ಥ್ಯ ಉಳ್ಳತಕ್ಕಂಥ ಪ್ರಭಾವಶಾಲಿಗಳಿಂದ ಪಡೆಯುವಂಥದ್ದು ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ವೀಕ್ಷಕರೇ, ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಜಾತಿಗಳನ್ನ ಪರಿಶೀಲನೆ ಮಾಡಿದಾಗ ಇನ್ನೂ ದೀರ್ಘವಾಗಿ ಚಿಂತನೆ ಮಾಡಬಹುದು. ಇನ್ನು ಎಂತೆಂತಹ ಯೋಗಗಳಿದೆ, ಶುಭಾಶುಭಗಳು ಇರ್ತಕ್ಕಂಥದ್ದು, ಇನ್ನೂ ಒಳ್ಳೊಳ್ಳೆ ಸರ್ಕಾರಿ ಉದ್ಯೋಗ, ದಾಂಪತ್ಯ ಜೀವನ, ಹಣದ ಇವೆಲ್ಲವೂ ಕೂಡ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಿಗಳು ದಶಾ ಸಂಧಿಗಳನ್ನು ಕೂಡ ಅದರಲ್ಲಿ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ನಿಮ್ಮ ಭಾವಚಿತ್ರ, ಫೋಟೋ, ಹೆಸರು, ಡೇಟ್ ಆಫ್ ಬರ್ತ್ ಇವನ್ನ ಕಳಿಸಿಕೊಟ್ಟಲ್ಲಿ ಚಿಂತನೆಯನ್ನು ಮಾಡಬಹುದು ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ. ಓಂ ನಮಃ ಶಿವಾಯ.